ಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಪ್ರಾತಸ್ಮರಣೀಯ ಬಸವಾದೀಶ್ವರ ಶರಣರನ್ನ ಆರಾಧ್ಯ ಗುರುದೇವರು, ಸಮಾಜೋದ್ಧಾರಕರು, ಸಮಾಜದ ಸಂಜೀವಿನಿ ಹಾನಗಲ್ಲ ಕುಮಾರ ಯತೀಶ್ನನ್ನ ಭಕ್ತಿಯಿಂದ ಆರಾಧಿಸ್ತಾ ಬಸವ ಮಹಾಪರಂಪರೆಯನ್ನ ನಾಡಿನ ಎಲ್ಲೆಡೆಯಲ್ಲಿ ವಿಸ್ತರಿಸಿರ್ತಕ್ಕಂಥ ಗುರುದೇವ ಗುರುತಂದೆ ಕುಂದರನಾಡಿನ ತಪಸ್ ಜಗದ್ಗುರು ಅಡವಿಸಿದ್ದೇಶ್ವರನನ್ನ ಭಕ್ತಿಯಿಂದ ಆರಾಧಿಸಿ ಆ ಮಹಾನ್ ಶಿವಯೋಗಿಯ ಅಂತಃಕರಣದ ಶಿಷ್ಯವಾಗಿ ಈ ಭಾಗದ ಜನರ ಬಾಳಿಗೆ ಬೆಳಕಾಗಿರ್ತಕ್ಕಂಥ ಬಾಳಯ್ಯ ಸ್ವಾಮಿಯ ಪರಂಪರೆಯಲ್ಲಿ ಬರ್ತಿರ್ತಕ್ಕಂಥ ಈ ಭವ್ಯ ಪೀಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಕರ್ತೃಲಿಂಗೈಕ್ಯ ಶ್ರೀಗಳವರನ್ನ ಸ್ಮರಿಸಿಕೊಂಡು ಆ ಸ್ವಾಮಿಯ ಜಾತ್ರಾ ತನ್ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಅಪರೂಪದ ಕಾರ್ಯಕ್ರಮದ ಭವ್ಯ ವೇದಿಕೆ ಮೇಲೆ ದಿವ್ಯ ಸನ್ನಿಧಾನವನ್ನ ಕರುಣಿಸಿ ತಮಗೆಲ್ಲರಿಗೂ 2 ದಿನಗಳ ಕಾಲ ಮನದ ಮಲಿನತೆಯನ್ನು ತೊಳೆಯುವ ಮಹತ್ಪೂರ್ಣ ಕಾರ್ಯಕ್ಕೆ ಸನ್ನದ್ಧರಾಗಿರ್ತಕ್ಕಂಥ ಆತ್ಮೀಯ ಒಡನಾಡಿಗಳಾದ ಪರಮಪೂಜ್ಯ ಗುರುದೇವರಲ್ಲಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಯಾವತ್ತೂ ಆತ್ಮೀಯ ಪರಮಪೂಜ್ಯರಾದ ರೇವಣಸಿದ್ದ ದೇವರವರೇ, ತೋಟೇಂದ್ರ ಶಾಸ್ತ್ರಿಗಳವರೇ ಹಾಗೂ ವೇದಿಕೆ ಮೇಲೆ ತಮಗೆಲ್ಲರಿಗೂ ಕೂಡ ನಿಮ್ಮೆಲ್ಲರ ಬರಡಾದ ಬಾಳೆಗೆ ವಿದ್ಯೆಯ ಬಣ್ಣ ನೀಡಿರ್ತಕ್ಕಂಥ ಆತ್ಮೀಯ ಗುರು ವೃಂದವೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳೇ, ಸಂಗೀತ ಬಳಗೆ ತಮ್ಮೆಲ್ಲರೂ ಕೂಡ ಶಿವ ಶರಣಾರ್ಥಿಗಳು. ಈಗಾಗಲೇ ಸಮಯ ಭಾಳ ಆಗ್ಯದ, 1:15 ಆಗ್ಯದ. ಅದೇನೋ ಒಂದು ಮಾತು ಹೇಳ್ತಾರೆ ಹಳ್ಳಿ ಕಡೆ, ಏನಂತ ಕೆಟ್ಟ ಬಿಸಿಲಾಗ ಹೊಲ ನೋಡಬಾರ್ದಂತ, ಹೊಟ್ಟೆ ಹಸ್ದಾಗ ಮಕ ನೋಡಬಾರ್ದಂತ. ಅಂತ ಪರಿಸ್ಥಿತಿ ನಿಮಗಾಗ್ಯದ ಬಿಟ್ಟದ ಗೊತ್ತಿಲ್ಲ, ಮ್ಯಾಲ ಕೂತವ್ರಿಗೆ ಮಾತ್ರ ಎಡ್ಡು ಆಗ್ಬಿಟ್ಟ ನಮಗೀಗ. ಅಲ್ಲಿಂದ ನಾವು ಈಗ ಬೆಳಗ್ಗೆ ಕರಿಗುಪ್ಪಿ ಆಮೇಲೆ ಮತ್ತೆ ಗಟ್ಟಿ ಒಳ್ಳೆ ಕಾರ್ಯಕ್ರಮ ಮುಗಿಸ್ಕೊಂಡ ಬೆಟ್ಟ ಹತ್ತಿ ಬೆಟ್ಟ ಹಿಡಿಗುಡ್ದಾನೆ ಜಗತ್ತ ಏನಂತ ಗೊತ್ತಾತಿ ಇವತ್ತು ನನಗೆ. ಮತ್ತೆ ಇಲ್ಲಿ ಮುಗಿಸ್ಕೊಂಡು ಮನ್ನಿಕೇರಿಗೆ ಹೋಗ್ಬೇಕಾಗಿರೋದ್ರಿಂದ ಸ್ವಲ್ಪ ಅವಸರವಾಗಿ ಹೊಂಟಿದ್ದೇವೆ. ಪ್ರಥಮತಃ ನನ್ನೆಲ್ಲ ಗುರುವಿನಟ್ಟಿಯ ಭಕ್ತ ಸಮೂಹಕ್ಕೆ ಪ್ರಥಮತಃ ಕ್ಷಮೆಯನ್ನ ಯಾಚಿಸ್ತೇವೆ. ಕಾರಣ ಏನು ಅಂತಂತಂದ್ರೆ 2 ದಿನದ ಕಾರ್ಯಕ್ರಮಕ್ಕೆ ನಾವು ಇರ್ತೀವಿ ಅಂತ ಹೇಳಿದ್ವಿ. ಸಾಯಂಕಾಲ ಕಾರ್ಯಕ್ರಮಕ್ಕೆ ಒಂದ್ ಸ್ವಲ್ಪ ಕಾರ್ಯದ ಒತ್ತಡ ಇರೋದ್ರಿಂದ ನಾವು ರಾಯಚೂರು ಕಾರ್ಯಕ್ರಮಕ್ಕೆ ಹೋಗಿದ್ವಿ. ಮೊನ್ನೆ ದಿನ ಬರಾಕತ್ತಿದ್ವಿ, ಬರ್ಬೇಕಂದ್ವಿ, ದೊಡ್ಡ ಸಿಕ್ಕಾಪಟ್ಟೆ ಇಂತಿಂತ ಮಳೆ ಹನಿ ಬಿಳಾಕತ್ತಿದ್ವಿ ಅಲ್ಲೆಲ್ಲ. ಹಿಂಗಾಗಿ ನಮಗ್ ಹೊರಗೆ ಬರಕ್ ಆಗ್ಲಿಲ್ಲ. ಅದ ಒಂದು ಕಾರಣಕ್ಕೆ ಈ ಕಾರ್ಯಕ್ರಮಕ್ಕೆ ನಾವು ಆಗದೇ ಇತ್ತು ಅಂತಕ್ಕಂಥ ವಿಚಾರನ ತಿಳಿಸ್ತಾ, ಮತ್ತೆ ಇವತ್ತೇ ಇದೊಂದು ಅಪರೂಪದ ಕಾರ್ಯಕ್ರಮ. ಕಾರಣ ಏನು ಅಂತಂತಂದ್ರೆ ನಮಗೆ ಏನೆಲ್ಲ ಕೊಡೋರದ್ರಿ ಜಗತ್ತಿನೊಳಗಡೆ. ಸಣ್ಣ ಮಕ್ಳಿದ್ದಾಗ ಹಠ ಮಾಡಕತ್ರು ಅಂತಂತಂದ್ರೆ ಹಣ್ಣು ಕೊಟ್ಟು ರಂಸವ್ರು ಬಹಳ ಜನ ಅದಾರ. ಮಗ ವಯಸ್ಸಿಗೆ ಒಂದು ದಾರಿ ತಪ್ಪಾಕತ್ತ ಅಂತಂದ್ರೆ ಹೆಣ್ಣು ಕೊಟ್ಟು ಹಾದಿಗೆ ತರೋರು ಅದಾರ. ಇನ್ನು ರೋಗಕ್ಕೆ ಬಿದ್ದು ಉಸಿರ ಗಪ್ಪಾತು ಅಂತಂದ್ರೆ ಸತ್ ಹೋದಿವಿ ಅಂತಂದ್ರೆ ಹೆಣ್ಣಕ್ಕೆ ಮಣ್ಣು ಕೊಡೋ ಮಂದಿ ಬಹಳ ಜನ ಐತಿ. ಹೌದಲ್ಲ? ಹಣ್ಣು ಕೊಡೋರದಾರ, ಹೆಣ್ಣು ಕೊಡೋರದಾರ, ಸತ್ತಾಗ ಮಣ್ಣು ಕೊಡೋರದಾರ. ಆದ್ರೆ ಈ ಬರಡಾದ ಬಾಳೆಗೆ ಬಣ್ಣ ಕೊಟ್ಟವ್ರು ಯಾರು ಅಂದ್ರೆ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ಗುರುಗಳು ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಇವ್ರ ಬಗ್ಗೆ ನಾನಲ್ಲ, ಯಾರು ಕೂಡ ಇವ್ರ ಬಗ್ಗೆ ವರ್ಣನೆ ಮಾಡ್ಲಿಕ್ಕೆ ಅಸಾಧ್ಯ ಅಂತ ಹೇಳ್ತಾರೆ. ಯಾಕಂತಂದ್ರೆ ನಮ್ಮಪ್ಪ ನಮಗೇನಾರು ಹಣ ಗಳಿಸ್ಕೊಟ್ಟಿದ್ದ ಅಂತಂತಂದ್ರೆ ನಾನು ಅದನ್ನ ಬೇಕಾದ್ರೆ ದ್ವಿಗುಣಗೊಳಿಸ್ಬೋದು. ಬೇಡ ಅಂತಂದ್ರೆ ಖರ್ಚು ಮಾಡಿದ್ರೆ ಖರ್ಚಾಗಿ ಹೋಗ್ಬಿಡ್ತದ. ನಮ್ಮಪ್ಪ ಕೊಟ್ಟಿರೋ ರೊಕ್ಕದೊಳಗಡೆ ನನ್ನ ಅಣ್ಣ ಭಾಗ ಕೇಳ್ಬೋದು, ನನ್ನ ತಂಗಿ ಪಾಲ್ ಕೇಳ್ಬೋದು. ಸಿಕ್ಕಾಪಟ್ಟೆ ಇತ್ತು ಅಂತಂದ್ರೆ ಗವರ್ನಮೆಂಟ್ ಟ್ಯಾಕ್ಸ್ ಕೂಡ ಹಾಕಬಹುದು. ಆದ್ರೆ ಇವ್ರು ಕೊಟ್ಟಿರ್ತಕ್ಕಂಥ ವಿದ್ಯಾಕ್ಕೆ ಯಾರಾದ್ರೂ ಪಾಲ್ ಕೇಳಕ್ಕೆ ಸಾಧ್ಯ ಐತೇನು? ಯಾರಾದ್ರೂ ಗವರ್ನಮೆಂಟ್ ಟ್ಯಾಕ್ಸ್ ಹಾಕ್ಲಿಕ್ಕೆ ಸಾಧ್ಯ ಐತೇನು? ಸಾಧ್ಯನೇ ಇಲ್ಲ. ಯಾರೂ ಕಸುಗಳ ಇರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಹಣಕ್ಕಿಂತಲೂ ಮಿಗಿಲಾಗಿರ್ತಕ್ಕಂಥ ವಿದ್ಯೆ ಕೊಟ್ಟಿರ್ತಕ್ಕಂಥ ಗುರುಗಳಿಗೆ ನಾವ್ ಇವತ್ತಿನ ದಿನ ಸನ್ಮಾನ ಮಾಡಕತ್ತೀವಿ ಅಂತಂದ್ರೆ ಬರೇ ನಮ್ಮ ಭಕ್ತಿ ಸಮರ್ಪಣೆ ಮಾಡಿದಂಗ ಅಷ್ಟ. ಇವತ್ತು ನಿಮ್ಮ ಬಾಳಯ್ಯ ಜನ ಜಾತ್ರೆ ಮಾಡಿದ್ದಕ್ಕೆ ಸಾರ್ಥಕತೆ ಆಯ್ತು ಅಂತ ನಾನು ಭಾವಿಸ್ಕೊಳ್ತೇನೆ. ಕಾರಣ ಏನು ಅಂತಂದ್ರೆ ಗುರು ಅಂತಕ್ಕಂಥವ್ನು ಬಹಳ ದೊಡ್ಡವನು. ಗುಕಾರ, ಸ್ತಂದ್ವಕಾರ, ರುಕಾರ, ತನ್ನಿರೋಧ ಅಂತ ಹೇಳುತ್ತೆ. ಗು ಅಂತಂದ್ರೆ ಕತ್ತಲು, ರು ಅಂತಂದ್ರೆ ಬೆಳಕು. ಯಾರು ಕತ್ತಲಿನಿಂದ ಬೆಳಕಿನೆಡೆಗೆ ಅರ್ಥಾತ್ ಅಜ್ಞಾನದಿಂದ ಜ್ಞಾನದೆಡೆಗೆ, ಈ ಲೌಕಿಕದಿಂದ ಪಾರಮಾರ್ಥದೆಡೆಗೆ ನಮ್ಮನ್ನ ಯಾರು ಕರ್ಕೊಂಡು ಹೋಗ್ತಕ್ಕಂಥ ಆ ವಿದ್ಯಾ ಕೊಟ್ಟಾರಲ್ಲ ಅಂತವ್ರು ಬಹಳ ದೊಡ್ಡವ್ರು ಈ ಜಗತ್ತಿನೊಳಗಡೆ ಅಂತ ಹೇಳ್ತಾರೆ. ಒಬ್ಬ ಏನೂ ಅರಿಯದೆ ಇರ್ತಕ್ಕಂಥ ಹುಡುಗನಿಗೆ ಕೇಳಿ ನೋಡ್ರಿ, 2-3 ದಿನ ಶಾಲೆಗೆ ಹೋಗಿ ಬಂದಿರ್ತಕ್ಕಂಥ ಹುಡುಗನಿಗೆ ಕೇಳಿ ನೋಡ್ರಿ ಏನಂತ, ಲೇ ತಮ್ಮ ದೇವ್ರು ದೊಡ್ಡವ ಗುರು ದೊಡ್ಡವ ಅಂತ ಕೇಳಿ ನೋಡ್ರಿ. ಆ ತೊದಲು ಹುಡುಗ ಹೇಳ್ತಾನೆ ಏನಂತ, ನನಗೆ ದೇವ್ರಂತೂ ಕಂಡಿಲ್ಲ, ಇಂಥವ ದೇವ್ರು ಇವನಿಗೆ ದೇವ್ರು ಅನ್ಬೇಕಂತ ತೋರಿಸಿಕೊಟ್ಟವ ಗುರು ದೇವ್ರಿಗಿಂತಲೂ ದೊಡ್ಡವ ಅಂತ ಹೇಳ್ತಾನ. ಅಂತ ಗುರು ಬ್ರಹ್ಮ ಗುರು ವಿಷ್ಣು ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಸಂಸ್ಕೃತ ಹೇಳುತ್ತೆ. ಮಾಸ್ಟರ್ ಇಸ್ ಅ ಡೈರೆಕ್ಟರ್, ಮಾಸ್ಟರ್ ಇಸ್ ಅ ಕ್ರಿಯೇಟರ್, ಮಾಸ್ಟರ್ ಇಸ್ ಅ ಕಿಂಗ್ ಮೇಕರ್ ಅಂತ ಹೇಳ್ತಾರೆ. ಎವ್ರಿಥಿಂಗ್ ಇಸ್ ಅ ಟೀಚರ್, ಎವ್ರಿಥಿಂಗ್ ಇಸ್ ಅ ಮಾಸ್ಟರ್, ಎವ್ರಿಥಿಂಗ್ ಇಸ್ ಅ ಸರ್ ಅಂತ ಹೇಳುತ್ತೆ. ಎಲ್ಲಾನೂ ಸರ್. ನಮಗೆ ಬ್ರಹ್ಮ ಬರದ ಬರಹ ಅಜ ಅರ ಸುರರೂ ಮೀರಳಲವಲ್ಲ ಅಂತ ಶರಣರು ಹೇಳ್ತಾರೆ. ಬ್ರಹ್ಮ ಬರೆದಿರ್ತಕ್ಕಂಥದ್ದನ್ನ ಯಾರೂ ಕೂಡ ಮೀರಕ್ ಸಾಧ್ಯ ಇಲ್ಲ ಅಂತ. ಒಂದ್ ಸರಿ ಹಣೆ ಬರ ಬ್ರಹ್ಮ ಬರದ ಅಂದ್ರೆ ಬ್ರಹ್ಮನ ಕಡೆನೂ ಕೂಡ ಅಳಗ್ಸಕ್ ಸಾಧ್ಯ ಇಲ್ಲ ಅಂತ
ಆದ್ರೆ ಬ್ರಹ್ಮ ಬರದ ಬರಹವನ್ನ ಬದಲಾವಣೆ ಮಾಡೋ ತಾಕತ್ ಯಾರ ಕೈಯೊಳಗೈತಿ ಅಂತಂದ್ರೆ ನಮ್ಮೆಲ್ಲ ಗುರುಗಳ ಕೈಯೊಳಗೈತಿ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೇನೆ. ಅಂತ ತಾಕತ್ತಿನವರು ಅಂತ ಒಂದು ಕಾಲ ಇತ್ತಂತೆ. ವಿದ್ಯೆ ಕಲಿಸಿರ್ತಕ್ಕಂಥ ಗುರುಗಳು ಏನಾದ್ರೂ ಎದುರಿಗೆ ಬಂದ್ರು ಅಂತಂದ್ರೆ ಕರಮುಗುದು ಶಿರಭಾಗಿ ಅವ್ರಿಗೆ ಹೇಳ್ತಿದ್ರಂತೆ, ಭಕ್ತಿ ಸಮರ್ಪಿಸ್ತಿದ್ರಂತೆ. ಆಗಿನ ಕಾಲ ಜನ ಏನಂತ, ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅಂತೇಳಿ ಗುರುಗಳಿಗೆ ವಿದ್ಯೆ ಕೊಟ್ಟು ಗುರುಗಳಿಗೆ ಭಕ್ತಿಯಿಂದ ನಮಸ್ಕಾರ ಮಾಡ್ತಿದ್ರಂತೆ. ಒಂದ್ ಸ್ವಲ್ಪ ಕಾಲ ಚೇಂಜ್ ಆಗ್ತದ, ಬದಲಾವಣೆ ಆಗ್ತದ. ಆವಾಗಿನ ಜನ ಏನು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅಂತ ಹೇಳಿ ಇಲ್ಲಿ ಕುತ್ಕೊಂಡಿರ್ತಕ್ಕಂಥ 92 ವರ್ಷದ ಗುರುಗಳು ಅವ್ರ ಗುರುಗಳಿಗೆ ಹೇಳ್ತಿದ್ರಂತ. ಇವರು ಮೇಸ್ಟರ್ ಆದ ತಕ್ಷಣ ಇವ್ರ ಶಿಷ್ಯರು ಇವ್ರಿಗೆ ಹೇಳೋ ಪರಿ ಏನಾಯ್ತು ಅಂತಂದ್ರೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇದು ಬಹಳ ಲಾಂಗ್ ಆಗುತ್ತೆ, ಬಹಳ ದೊಡ್ಡದಾಗ್ತದ, ಇದ್ರ ಸ್ವಲ್ಪ ಶಾರ್ಟ್ ಮಾಡೋಣಲ್ಲ ಅಂತೇಳಿ ಓಂ ಶ್ರೀ ಗುರುಭ್ಯೋಂ ನಮಃ ಅಂತಂದ್ರಂತೆ. ಇದನ್ನು ಗುರುವಿಗೆ ನಮಸ್ಕಾರ ಮಾಡಿದಂಗಲ್ಲ ಅಂತಂದ್ರಂತೆ ಇವ್ರ ಶಿಷ್ಯರು. ಇವರಿಗೆ ಶ್ರೀ ಗುರುಭ್ಯೋಂ ನಮಃ ಅಂತ ನಮಸ್ಕಾರ ಮಾಡೋಣ, ಇದು ಗುರುಗಳಿಗೆ ನಮಸ್ಕಾರ ಮಾಡದಂಗ ಆಯ್ತು ಅಂತಂದ್ರಂತೆ. ಆಮೇಲೆ ಇವ್ರ ಕೈಗೊಳಗಿನ ಶಿಷ್ಯರಿದ್ರಲ್ಲ, ಆ ಶಿಷ್ಯರ ಮೇಸ್ಟರ್ ಆದ ಬಳಿಕ ಅವ್ರ ಶಿಷ್ಯರು ಅವ್ರ ಗುರುಗಳಿಗೆ ಹೆಂಗ್ ನಮಸ್ಕಾರ ಮಾಡಕತ್ರು ಅಂತಂದ್ರೆ ಇದು ಶ್ರೀ ಗುರುಭ್ಯೋಂ ನಮಃ, ಇದು ಬಹಳ ಲಾಂಗ್ ಆಗ್ತದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಭಯಂಕರ ದೊಡ್ಡದಾತು, ಇದು ಅದಕ್ಕಿಂತ ಸ್ವಲ್ಪ ಸಣ್ಣದಾಗ್ತದ, ಇದ್ರೊಳಗ ಒಂದಿಷ್ಟು ಏನಾರ ಸಣ್ಣದ್ ಮಾಡ್ಕೊಳ್ಳೋಣ ಅಂತಂದ್ರಂತೆ ಅವರೆಲ್ಲರೂ. ಅವಾಗ ಅವರು ಅಂದ್ರಂತೆ ಏನಂತ, ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ದೊಡ್ಡದಾಯ್ತು, ಶ್ರೀ ಗುರುಭ್ಯೋಂ ನಮಃ ದೊಡ್ಡದಾಯ್ತು, ಈ ಗುರುಭ್ಯೋಂ ನಮಕ್ಕಿನ ಗುರುವೇನ್ ನಮಃ ಇದು ಬಹಳ ಬ್ಯೂಟಿಫುಲ್ ಆಗ್ಯದ. ಗುರುವಿಗೆ ನಮಸ್ಕಾರ, ಗುರುವೇನ್ ನಮಃ ಅಂತಂದ್ರೆ ಗುರುವಿಗೆ ನಮಸ್ಕಾರ, ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅಂತಂದ್ರೆ ಗುರುವಿಗೆ ನಮಸ್ಕಾರ, ಶ್ರೀ ಗುರುಭ್ಯೋಂ ನಮಃ ಅಂತಂದ್ರು ಕೂಡ ಗುರುವಿಗೆ ನಮಸ್ಕಾರ, ಗುರುವೇನ್ ನಮಃ ಅಂತಂದ್ರು ಗುರುವಿಗೆ ನಮಸ್ಕಾರ ಅಂತೇಳಿ ಇವ್ರ ಶಿಷ್ಯರೇನು ಮೇಷ ಆಗಿದ್ರ ಅವ್ರು ನಮಸ್ಕಾರ ಮಾಡಕತ್ತಾರಂತ. ಈಗಿನ ಜನರೇಷನ್ ಐತಿ ಇವ್ರು ಹೆಂಗ ಅಂತಂದ್ರೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅನ್ನಂಗಿಲ್ಲ, ಅದು ಸಿಕ್ಕಾಪಟ್ಟೆ ದೊಡ್ಡದಾಗ್ತತ್ರ ಸ್ವಾಮಿಗಳೇ ಬೇಡ. ಶ್ರೀ ಗುರುಭ್ಯೋಂ ನಮಃ ಇಟ್ಸ್ ಆಲ್ಸೋ ಲಾಂಗ್, ಅದನ್ನು ಬೇಡ. ಗುರುವೇನ್ ನಮಃ ಅದು ಕೊಂಚ ಬೇಜಾರ ಅನ್ಸುತ್ತೆ, ಸ್ವಲ್ಪ ಮಾಡಿಫಿಕೇಶನ್ ಆಗೋಣ. ಯಾಕಂತಂದ್ರೆ ಈಗ 3G 4G ಕಾಲ ಐತೆ ಹೌದಲ್ಲ ಈಗ ಸಾಧ್ಯ. ಸೊ ಹುಡುಗರಂದ್ರಂತ ಅವ್ರಂತ ಶ್ರೀ ಗುರುಭ್ಯೋಂ ನಮಃ ಬೇಡ, ಗುರುವೇನ್ ನಮಃ ಬೇಡ. ಈಗಿನ ಜನರೇಷನ್ ಹೆಂಗದ ಅಂತಂದ್ರೆ ಗುರುವೇನ್ ನಮಃ ಅಲ್ಲ, ಗುರುವೇನ್ ಮಹಾ ಅಂತ ಕೇಳ್ತಕ್ಕಂತ ಹುಡುಗರದರ. ಗುರುವೇನ್ ಮಹಾ ಅಂತಕ್ಕಂತ ಕೇಳ್ತಕ್ಕಂತ ವ್ಯಕ್ತಿಗಳನ್ನು ಕೂಡ ಈ ಜಗತ್ತು ನಿಬ್ಬೆರಗಾಗ್ತಕ್ಕಂತ ಮಹಾನ್ ವ್ಯಕ್ತಿಯನ್ನಾಗಿ ಮಾಡ್ತಕ್ಕಂತ ತಾಕತ್ ಇವರೆಲ್ಲ ಕೈಯಾಗೈತಿ ಅಂತ ಹೇಳಕ್ ನಿಮಗೆ ಇಚ್ಛೆ ಪಡ್ತೇನೆ. ಅಂತ ತಾಕತ್ತಿನ ಗುರುಗಳನ್ನ ತಾವೆಲ್ಲರೂ ಕೂಡ ಸನ್ಮಾನ ಮಾಡಿದೀರಾ. ಇವತ್ತಿನ ಸಂದರ್ಭ ಹೆಂಗದ ಅಂತಂದ್ರೆ ಒಬ್ಬ ತಾಯಿ ಅಡಿಗೆ ಮಾಡ್ಬೇಕಾದ್ರೆ ಅನ್ನೋದು ಅರಮನಸ್ಸು ಮಾಡಿದ್ಲು ಅಂತಂತಂದ್ರೆ ಒಂದು ಹೊತ್ತಿನ ಊಟ ಹಾಳಾಗುತ್ತಷ್ಟೇ. ಬಿತ್ತಬೇಕಾಗಿರ್ತಕ್ಕಂಥ ರೈತ ಏನಾದ್ರೂ ಒಂದು ಸ್ವಲ್ಪ ಅಜಾಗರೂಕತೆ ಮಾಡಿದ ಅಂತಂದ್ರೆ ಒಂದು ಬೆಳೆ ನಾಶ ಆಗ್ಬಹುದು ಅಷ್ಟೇ. ಯಾವುದೋ ಒಂದು ಗವರ್ನಮೆಂಟ್ ಆಫೀಸಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಕ್ಲರ್ಕೋ ಗುಮಾಸ್ತ ಏನಾದ್ರೂ ಸ್ವಲ್ಪ ವ್ಯತ್ಯಾಸ ಮಾಡಿದ ಒಂದು ಫೈಲು ಅಂತಂತಂದ್ರೆ ಒಂದು ಕೆಲಸಕ್ಕೇನೋ ಅಡೆತಡೆ ಆಗ್ಬಹುದು. ಆದ್ರೆ ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರು ಏನಾದ್ರು ಒಂದು ಸ್ವಲ್ಪ ಏನಾದ್ರು ತಮ್ಮ ಕಾರ್ಯದೊಳಗಡೆ ವ್ಯತ್ಯಾಸ ತೋರಿಸಿದ್ರು ಅಂತಂತಂದ್ರೆ ಒಂದು ಮನುಕುಲನೆ ಹಾಳಾಗಿ ಹೋಗ್ಬಿಡುತ್ತಂತೆ. ಅಂತ ವಿಪರ್ಯಾಸ ನಮ್ಮ ನಾಡೊಳಗಡೆ ಆಗದೆ ಇರ್ತಕ್ಕಂಥದ್ದೇ ನಮಗೆಲ್ಲ ದೊಡ್ಡ ಸಂತೋಷ. ಹಂಗೇನಾದ್ರು ಸಂಭವಿಸಿತ್ತು ಅಂತಂತಂದ್ರೆ ತಾವೆಲ್ಲರೂ ಹಿಂಗೆಲ್ಲ ಗುರುಗಳ ಕುತ್ಕೊಂಡು ಸನ್ಮಾನ ಮಾಡ್ತಿರ್ಲಿಲ್ಲ. ನಿಮ್ಮೆಲ್ಲರ ಬಾಳಿಗೆ ಆ ಚಳಿಯದೇ ಇರ್ತಕ್ಕಂಥ ಬೆಳಕು ಕೊಟ್ಟಾರ ಅಂತೇಳಿ ನಮ್ಮೆಲ್ಲ ಗುರುಗಳು ತಾವೆಲ್ಲರೂ ಕೂಡ ಸನ್ಮಾನ ಮಾಡಕತ್ತೀರಿ ಅಂತಕ್ಕಂಥ ಮಾತಿನೊಂದಿಗೆ ಗುರು ಅಂತಕ್ಕಂಥವನು ಬಹಳ ದೊಡ್ಡವನು. ನೋ ಒನ್ ಕ್ಯಾನ್ ಎಕ್ಸ್ಪ್ಲೇನ್ ಅಬೌಟ್ ಹಿಮ್, ಯಾರೂ ಕೂಡ ಅವ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ದ ಗ್ರೇಟ್ ಫೈಟರ್ ಅಲೆಕ್ಸಾಂಡರ್ ಹೇಳ್ತಾನೆ, ಮೈ ಫಾದರ್ ಬ್ರಾಟ್ ಮಿ ಹೆವನ್ ಟು ದಿ ಅರ್ತ್ ಬಟ್ ಮೈ ಸ್ಪಿರಿಚುವಲ್ ಮಾಸ್ಟರ್ ಅರಿಸ್ಟಾಟಲ್ ಲಿಫ್ಟ್ ಮಿ ಅರ್ತ್ ಟು ದಿ ಹೆವನ್ ಅಂತ ಹೇಳ್ತಾನೆ ಆತ. ಅಲೆಕ್ಸಾಂಡರ್ ಯಾರೋ ಕೇಳಿದ್ರಂತೆ, ನಿಮ್ಮ ತಂದೆಗೆ ಕೊಡದೇ ಇರತಕ್ಕಂತ ಗೌರವಾಭಿನಂದನೆ ಮರ್ಯಾದೆಯನ್ನ ನೀನಿನ ಗುರುಗಳಿಗೆ ಕೊಡ್ತೀಯಲ್ಲ, ಅರಿಸ್ಟಾಟಲ್ ಕೊಡ್ತೀಯಲ್ಲ, ಯಾಕೆ ಅಂತ ಜಗತ್ತೇ ಎಲ್ಲ ಕುರ್ಟಿ ನಿಂದಿರ್ತಕ್ಕಂಥದ್ದು ಗ್ರೇಟ್ ಅಲೆಕ್ಸಾಂಡರ್ ಕೇಳಿರೋ ಪ್ರಶ್ನೆ. ಆತ ಹೇಳಿದಂತೆ, ನಮ್ಮಪ್ಪ ನಮ್ಮವ್ವ ನಿರಾಕಾರನಾಗಿರ್ತಕ್ಕಂಥ ನನ್ನನ್ನ ಪ್ರಕೃತಿಯ ಮಿಲನದೊಂದಿಗೆ ತಂದು ಭೂಮಿ ಮೇಲೆ ಮನುಷ್ಯನನ್ನಾಗಿ ನಮ್ಮಪ್ಪ ಹಾಕ್ದ. ಇಲ್ಲಿ ಹೆಂಗ್ ಯುದ್ಧ ಮಾಡ್ಬೇಕು, ಹೆಂಗ್ ಬದುಕು ಮಾಡ್ಕೊಂಡು ತಿನ್ಬೇಕು, ಯಾರನ್ನ ಹೆಂಗ್ ಸೋಲಿಸ್ಬೇಕು ಅಂತ ಹೇಳಿ ನಮ್ಮಪ್ಪ ನನಗ ಹೇಳಿಕೊಟ್ಟ. ಆದ್ರೆ ಎಲ್ಲಿಂದ ಬಂದಿದ್ನಲ್ಲ ಅಲ್ಲಿಗೆ ಹೋಗೋದು ನಮ್ಮಪ್ಪ ನನಗೆ ಕಲಿಸ್ಕೊಡ್ಲಿಲ್ಲ. ಬಟ್ ಇದನ್ನ ಎಲ್ಲಿಂದ ಬಂದಿದ್ನಲ್ಲ ಅಲ್ಲಿಗೆ ಹೋಗೋದನ್ನ ಮೈ ಸ್ಪಿರಿಚುವಲ್ ಮಾಸ್ಟರ್, ಮೈ ಮಾಸ್ಟರ್ ಅರಿಸ್ಟಾಟಲ್ ಲಿಫ್ಟ್ ಮಿ ಅರ್ತ್ ಟು ದಿ ಹೆವನ್. ನಾವೇನ್ ಸ್ವರ್ಗ ಅಂತ ಕರಿತೀವಲ್ಲ, ಸ್ವರ್ಗದಿಂದ ನಾವೆಲ್ಲರೂ ಇಲ್ಲಿ ಬಂದೀವಿ ಅಂತ ಹೇಳ್ತೀವಲ್ಲ, ಆ ಸ್ವರ್ಗಕ್ಕೆ ಹೋಗೋ ದಾರಿಯನ್ನ ನಮ್ಮ ಅಪ್ಪನ ಕೈಲಿ ಕಲಿಸ್ಕೊಡಕ್ ಆಗ್ಲಿಲ್ಲ. ಆದ್ರೆ ನನ್ನ ಗುರು ಏನ್ ಮಾಡ್ದ ಅಂತಂದ್ರೆ, ಅರಿಸ್ಟಾಟಲ್ ನನ್ನ ಗುರು ಏನ್ ಮಾಡ್ದ ಅಂದ್ರೆ ಈ ಭೂಮಿಯಿಂದ ಮತ್ತೆ ನಿರಾಕಾರನಾಗಿರ್ತಕ್ಕಂಥ ಆ ಸ್ವರ್ಗಕ್ಕೆ ಕಳಿಸ್ತಕ್ಕಂಥ ಹಾದಿ ಕಲಿಸ್ಕೊಟ್ಟವ್ ನನ್ನ ಗುರು ಆಗಿರೋದ್ರಿಂದ ತಂದೆಗಿಂತಲೂ ನನಗೆ ಗುರು ದೊಡ್ಡವನು ಅಂತಕ್ಕಂಥ ಮಾತನ್ನ ಹೇಳಿದಂತ ಅಲೆಕ್ಸಾಂಡರು. ಈ ಜಗತ್ತಿನೊಳಗೆ ಎಲ್ಲಾರಿಗಿಂತಲೂ ದೊಡ್ಡವರಾಗಿರ್ತಕ್ಕಂಥ ಗುರುಗಳು, ಅಂತ ಗುರುಗಳು ಋಣ ಅಂತೂ ಯಾರೂ ತೀರ್ಸಕ್ಕಾಗಲ್ಲ. ತಾವೆಲ್ಲರೂ ಕುಡ್ಕೊಂಡು ಏನೋ ಒಂದು ಸಣ್ಣ ಅಳಿಲು ಭಕ್ತಿ ಅಂತಾರಲ್ಲ, ಅಂತ ಭಕ್ತಿಯನ್ನ ಮಾತ್ರ ನೀವೆಲ್ಲರೂ
ನಿಮ್ಮ ಗುರುಗಳಿಗೆ ಕೊಟ್ಟಿದ್ದೀರಿ ಅಂತಕ್ಕಂಥ ಮಾತಿನೊಂದಿಗೆ ಎಲ್ಲ ಗುರುಗಳ ಶ್ರೀರಕ್ಷೆ ನಿಮ್ಮೆಲ್ಲ ಶಿಷ್ಯರೊಂದಕ್ಕೆ ಇರ್ಲಿ ಅಂತಕ್ಕಂಥ ಭಾವನೆಯೊಂದಿಗೆ, ಇವರೆಲ್ಲರ ಮಾರ್ಗದರ್ಶನ ನಮಗೆಲ್ಲ ಇರ್ಲಿ ಅಂತಕ್ಕಂಥ ಭಾವನೆಯೊಂದಿಗೆ, ಮತ್ತೆ ಈಗ 2-3 ದಿನಗಳಿಂದ ಈ ಕಾರ್ಯಕ್ರಮ ಒಂದು ಅಪರೂಪವಾಗಿರ್ತಕ್ಕಂಥ ಮತ್ತು ಅಷ್ಟೇ ವಿಶೇಷವಾಗಿರ್ತಕ್ಕಂಥ ತಿರುವನ್ನ ಈ ಒಂದು ಉರುವಿನಟ್ಟಿಯ ಮಠ ಪಡಿತಾ ಇದೆ. ಇದೇ ತರನಾಗಿ ಮುಂಬರೋ ವರ್ಷಗಳಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಲಿ ಅಂತಕ್ಕಂಥ ಭಾವನೆಯೊಂದಿಗೆ ಇನ್ನು ಈ ಪೀಠದ ಉತ್ತರಾಧಿಕಾರಿಗಳಾಗಿರ್ತಕ್ಕಂಥ ಪೂಜ್ಯ ಮಣಿಕಂಠ ದೇವರು ಕೂಡ ಈಗಾಗಲೇ ತಮ್ಮ ವೇದ ಮತ್ತು ಸಂಸ್ಕೃತ ಅಧ್ಯಯನವನ್ನ ಈ ನಾಡು ಕಂಡಿರ್ತಕ್ಕಂಥ ಮಹಾನ್ ತಪಸ್ವಿ ಮಠ ಆಗಿರ್ತಕ್ಕಂಥ ಮುರುಗೋಡದ ಮಹಾನ್ ತಜ್ಜಾರ ಒಂದು ಆಶ್ರಯದೊಳಗಡೆ ನಮ್ಮ ಮಣಿಕಂಠ ದೇವರು ಕಲಿತಿದ್ದಾರೆ. ಇನ್ನು ಮುಂಬರೋ ದಿನಮಾನಗಳಲ್ಲಿ ನಿಮ್ಮ ಊರಿಗೆ ಬೇಕಾಗಿರ್ತಕ್ಕಂಥ, ನಿಮ್ಮ ಊರಿಗೆ ಯಾವ ತರನಾಗಿ ಪರಂ ಪೂಜ್ಯ ರೆಡಿ ಆಗ್ಬೇಕಾಗಿತ್ತಲ್ಲ, ಸಿದ್ಧರಾಗಬೇಕಾಗಿತ್ತಲ್ಲ, ಆ ಎಲ್ಲ ಶಿಕ್ಷಣವನ್ನ ಮುರುಗೋಡು ಶ್ರೀಮಠ ಅವರಿಗೆ ದಯಪಾಲಿಸ್ತಾ ಇದೆ ಅಂತಕ್ಕಂಥ ಭಾವನೆಯೊಂದಿಗೆ ನಿಮ್ಮೆಲ್ಲರ ಮಡಿಲು ಮಗುವಾಗಿರ್ತಕ್ಕಂಥ ಮಣಿಕಂಠನಿಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದೇ ತರ ದೊರೆಯಲಿ ಅಂತಕ್ಕಂಥ ಆಶಿಸ್ತಾ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪರಂ ಪೂಜ್ಯರ ಶ್ರೀ ರಕ್ಷೆ ನಮ್ಮನ್ನು ರಕ್ಷಿಸಲಿ ಅಂತಕ್ಕಂಥ ಸದಾಶಯದೊಂದಿಗೆ ಮತ್ತೆ ನಾವು ಮತ್ತೊಂದು ಕಾರ್ಯಕ್ರಮದ ನಿಮಿತ್ತ ತೆರಳಬೇಕಾಗಿರೋದ್ರಿಂದ ಯಾರು ಅಪಾರ್ಥ ಭಾವಿಸ್ಕೊಳ್ಬಾರ್ದು ಅಂತ ಆಶಿಸ್ತಾ, ತಮಗೆಲ್ಲಾನು ಕೂಡ ಒಳ್ಳೇದಾಗ್ಲಿ ಅಂತಕ್ಕಂಥ ಭಾವನೆಯೊಂದಿಗೆ ಒಂದು ಕೊನೆ ಮಾತೇನು ಅಂತಂದ್ರೆ, ಇಲ್ಲಿ ಇರ್ತಕ್ಕಂಥ ಗುರುಗಳೆಲ್ಲರೂ, ನಿಮಗೆ ವಿದ್ಯೆ ಕಲಿಸ್ತಿರ್ತಕ್ಕಂಥ ಗುರುಗಳೆಲ್ಲರೂ ಯಾವಾಗ ಹೆಮ್ಮೆ ಪಡ್ತಾರೆ ಅಂತಂದ್ರೆ, ಅವ್ರಿಗೆ ಹಿಂಗ್ ಸನ್ಮಾನ ಗಿನ್ಮಾನ ಮಾಡಿದ್ರೆ ಅವ್ರು ಹೆಮ್ಮೆ ಪಡಂಗಿಲ್ಲ. ಅವ್ರ ಕೈಯೊಳಗೆ ಕಲ್ತಿರ್ತಕ್ಕಂಥ ಒಬ್ಬ ಶಿಷ್ಯ ಒಂದು ಉನ್ನತ ಸ್ಥಾನಕ್ಕೆ ಹೋಗಿದ್ದ ಅಂತಂದ್ರೆ ಆತ ಹೇಳ್ತಾನೆ, ನನ್ನ ಶಿಷ್ಯ ನೋಡು ಅಂತ ಹೇಳ್ಕೊಳ್ತಕ್ಕಂಥ ಹೆಮ್ಮೆ ಐತಲ್ಲ, ಆ ಹೆಮ್ಮೆ, ಆ ಒಂದು ಖುಷಿ ಬೇರೆ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ತಂದಿ ಮಗನ ಮೀರಿಸ್ಬೇಕಂತ. ಹೌದಿಲ್ಲ? ಏನ್ ಹೇಳಿದ್ರು ಸುಮ್ಮ ಕೇಳ್ತಿರಲ್ಲ ಅಂತ ನೀವು. ತಂದಿ ಮಗನ ಮೀರಿಸ್ಬೇಕೇನು? ಮಗ ತಂದಿನ ಮೀರಿಸ್ಬೇಕಂತ, ಶಿಷ್ಯ ಗುರುವಿನನ್ನ ಮೀರಿಸ್ಬೇಕಂತ. ಎದ್ರೊಳಗಡೆ ತಂದಿ ಇಸ್ಪೆಟ್ ಆಡಕತ್ತಿದ್ನ ಅಂದ್ರೆ ಇವ ಮಟಕ ಆಡ್ಬೇಕು ನೋಡಿ. ಅದ್ರಾಗಲ್ಲ, ಸಾಧನೆ ಒಳಗಡೆ. ಯಾಕಂತಂದ್ರೆ ನಮ್ಮ ದೇಶದ ವಿಪರ್ಯಾಸ ಏನು ಅಂತಂದ್ರೆ, ಹೆಂಗಾದ್ರೂ ಹೆಸರು ಮಾಡ್ಬೋದು ನಮ್ಮ ದೇಶದೊಳಗಡೆ. ಒಳ್ಳೇದ್ರಿಂದಲೇ ಹೆಸರು ಮಾಡಿದ ಬಹಳಷ್ಟು ಮಂದಿ ಐತಿ, ಕೆಟ್ಟದಿಂದ ಹೆಸರು ಮಾಡಿದ ಬಹಳಷ್ಟು ಮಂದಿನೂ ಕೂಡ ಐತಿ. ಈ ದೇಶದ ಒಬ್ಬ ಅತ್ಯುನ್ನತ ರಾಜಕಾರಣಿ ಇದ್ದಾನೆ. ಆತ ಎಷ್ಟು ವಿಚಿತ್ರ ಇದ್ದ ಅಂತಂದ್ರೆ, ಗವರ್ನಮೆಂಟ್ ಇಂದ ಏನಾದ್ರು ಮೇಣದ ಬತ್ತಿ ಕೊಟ್ಟಿದ್ರು ಅಂತಂದ್ರೆ ಗವರ್ನಮೆಂಟ್ ಕೆಲಸಕ್ಕೆ ಮಾತ್ರ, ಫೈಲ್ ನೋಡ್ಲಿಕ್ಕೆ, ಸಹಿ ಮಾಡ್ಲಿಕ್ಕೆ ಮಾತ್ರ ಉಪಯೋಗ ಮಾಡ್ತಿದ್ದಂತೆ. ಗವರ್ನಮೆಂಟ್ ಕೆಲಸಕ್ಕೆ ಮಾತ್ರ ಬೇಕಾಗಿರ್ತಕ್ಕಂಥ ಮೇಣದ ಬತ್ತಿಯನ್ನ ತನ್ನ ಮನೆ ಕೆಲಸಕ್ಕೆ ಬೇಡ ಅಂತ ಹೇಳೋದು ಅಷ್ಟೇ ಅಲ್ಲ, ತನಗೆ ಬರ್ತಕ್ಕಂಥ ಪಗಾರದೊಳಗಡೆ ಹೆಂಡತಿ ಕೈಯ ಪಗಾರ ಕೊಡ್ತಿದ್ನಂತ. ಅದ್ರಾಗೇನೋ ಹೆಂಡತಿ ಚಾರು ಚೂರು ಉಳಿಸ್ಬಿಟ್ಟೇನೋ, ನಿಮ್ದೈತಲ್ಲ ಸ್ವಿಸ್ ಬ್ಯಾಂಕ್ ಸಾಸಿವಿ ಜೀರಿಗೆ ಡಬ್ಬಿ, ಹಂಗ ಆತನ ಹೆಂಡತಿನೂ ಕೂಡ ಇಟ್ಟಿನೊಂದು 10 ರೂಪಾಯಿ ಕಲೆಕ್ಟ್ ಮಾಡಿದ್ಲಂತ ಆಕಿ. ಯಾವ್ದೋ ಒಂದ್ ಸಂದರ್ಭ ಬಂದಾಗ ಇದೊಂದು 10 ರೂಪಾಯಿ ತಗೋರಿ ಅಂತ ಕೊಡಕ್ ಹೋದ್ರೆ, ಈ ರೊಕ್ಕ ನಿನಗೆ ಎಲ್ಲಿಂದ ಬಂತು ಅಂತ ಕೇಳಿದ್ರಂತೆ. ಕೇಳಿದಾಗ ಅವ್ರು ಹೇಳಿಲ್ಲಂತೆ, ಆತನ ಧರ್ಮಪತ್ನಿ ಹೇಳಿಲ್ಲಂತೆ, ಆ ರಾಜಕಾರಣಿ ಮುತ್ಸಜ್ಜಿ ರಾಜಕಾರಣಿ ಧರ್ಮಪತ್ನಿ ಹೇಳಿಲ್ಲಂತೆ, ನಿಮಗೆ ಬರ್ತಕ್ಕಂಥ ಪಗಾರದೊಳಗಡೆ ದಿನ 2 ರೂಪಾಯಿ 1 ರೂಪಾಯಿ ತೆಗೆದಿಟ್ಟಿಗೆ 10 ರೂಪಾಯಿ ಆಗ್ಯಾವ ಅಂತ ಹೇಳಿದಾಗ, ಬೆಳಗಿನ ಜಾವನೆ ಪತ್ರ ಬರೋದ್ರಂತೆ ಆ ರಾಜಕಾರಣಿಗಳು ಏನಂತ, ನೀವು ಕೊಡ್ತಕ್ಕಂಥ ಸಂಬಳದೊಳಗಡೆ ನನಗೆ 2 ರೂಪಾಯಿ ಜಾಸ್ತಿ ಆಗ್ಲಿಕ್ಕತ್ತದ, ಆ 2 ರೂಪಾಯಿ ಕಡಿಮೆ ಮಾಡ್ರಿ ಅಂತೇಳಿ ಸರ್ಕಾರಕ್ಕೆ 2 ರೂಪಾಯಿ ಕಡಿಮೆ ಮಾಡ್ರಿ ಅಂತೇಳಿ ಪತ್ರ ಬರೆದಿರ್ತಕ್ಕಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಕಂಡಿರ್ತಕ್ಕಂಥದ್ದು ಇದ ದೇಶ. ದನ ತಿನ್ನ ಮೇವು ತಿಂದಿರ್ತಕ್ಕಂಥ ಲಲ್ಲೂ ಪ್ರಸಾದ್ ಯಾದವ್ ಇರೋದು ಇದ ದೇಶ. ಇಬ್ರು ಹೆಸರು ಮಾಡಿದ್ರು. ಆದ್ರೆ ನಮ್ ಕಣ್ ಮುಂದೆ ಪ್ರಾಮಾಣಿಕತೆ ಅಂತಂದಾಗ ಬರ್ತಕ್ಕಂಥದ್ದು ಶಾಸ್ತ್ರಿಗಳ ಹೆಸರು, ಅಪ್ರಾಮಾಣಿಕತೆ ಅಂತಂದಾಗ ಬರ್ತಕ್ಕಂಥ, ಅಲ್ಲ ನಾನು ಅವನು ಟೀಕೆ ಮಾಡ್ತೀನಿ ಅಂತಲ್ಲ, ನಮ್ಮ ದೇಶದ ಪರಿಸ್ಥಿತಿ ಹೇಳಕತ್ತೀನಿ ನಾನು ಎಲ್ಲರೂ ಕೂಡ. ಸೊ ಹೆಸರು ಮಾಡ್ಬೇಕು ಅಂತಂದ್ರೆ ಹೆಂಗಾದ್ರೂ ಕೂಡ ಮಾಡ್ಬೋದು, ಹಂಗ ಹೆಸರು ಮಾಡೋದಲ್ಲ. ತಂದೆ ಒಳ್ಳೆ ಹೆಸರು ಮಾಡಿದ್ನಂದ್ರೆ ಅದನ್ನ ಮೀರಿಸ್ತಕ್ಕಂಥ ಹೆಸರು ಮಗ ಮಾಡ್ಬೇಕಾಗ್ತದ. ಗುರು ಹೆಸರು ಮಾಡಿದ್ನ ಅಂತಂದ್ರೆ ಅಂತವ್ರ ಶಿಷ್ಯ ಅಂತ ಹೇಳ್ಕೊಳ್ಳಿಕ್ಕೆ ನಿನಗೆ ಹೆಮ್ಮೆ ಆಗಿರ್ಬೇಕು, ಇವ್ರು ನನ್ನ ಶಿಷ್ಯ ಅಂತ ಹೇಳ್ಕೊಳ್ಳಿಕ್ಕೆ ಅವ್ರು ಹೆಮ್ಮೆ ಪಟ್ಟಿರ್ಬೇಕು. ಈಗ ನಮ್ಮ ಪ್ರೆಸ್ ರಿಪೋರ್ಟರ್ ಬಗ್ಗೆ ಮಾತಾಡಿದ್ರೆ, ನಮ್ಮ ಪಟ್ಟಾಧಿಕಾರಿ ಸಂದರ್ಭದಲ್ಲಿ ಅವ್ರ ಜೊತೆ ನಾವು ಮಾತಾಡಿದ್ವಿ. ಒಬ್ಬ ಗುರುಗಳು ತನ್ನ ಶಿಷ್ಯನ ಬಗ್ಗೆ ಇಷ್ಟು ಜನರ ಮುಂದೆ ಮಾತಾಡ್ತಾರ ಅಂತಂದ್ರೆ ಆ ಶಿಷ್ಯನ ಜನ್ಮ ಎಂತ ಸಾರ್ಥಕತೆ ಇರಬೇಕು ಅಂತ ನೀವೆಲ್ಲರೂ ಕೂಡ ವಿಚಾರ ಮಾಡ್ಬೇಕಾಗ್ತದ. ಅಂತ ಶಿಷ್ಯರು ತಾವೆಲ್ಲರೂ ಕೂಡ ಆಗ್ರಿ ಅಂತಕ್ಕಂಥ ಭಾವನೆಯೊಂದಿಗೆ ತಮಗ ಕಟ್ಟ ಕಡೆಯ ಸೂಚನೆ ಏನು ಅಂತಂತಂದ್ರೆ, ನಾವು ಪ್ರತಿ ಸಂದರ್ಭದಲ್ಲೂ ಕೂಡ ತಮಗೆ ಈ ಮಾತನ್ನ ಹೇಳ್ತಿರ್ತೇವೆ. ನಾವು ಇವತ್ತು ಕೂಡ ಸಂದರ್ಭದ ಮಾತು ಹೇಳಲೇಬೇಕಾಗ್ಯದ. ತಾವು ಬೆಳಗ್ಗೆ ಎದ್ದು ಅಡಿವೆಪ್ಪಜ್ಜನ ಹತ್ರ, ಬಾಳೆಯಜ್ಜನ ಹತ್ರ, ಲಗಮವನ ಹತ್ರ ಏನ್ ಕೇಳ್ಕೊತಿರೋ ಬಿಡ್ತಿರೋ ಗೊತ್ತಿಲ್ಲ. ಆದ್ರೆ ಬೆಳಗ್ಗೆ ಎದ್ದು ದೇವರ ಹತ್ರ ಪ್ರಾರ್ಥನೆ ಮಾಡ್ಬೇಕಾದ್ರೆ 2 ಪ್ರಾರ್ಥನೆಯನ್ನು ಕೇಳ್ಕೊಳ್ಳಬೇಕು. ಅದೇನು ಅಂತಂದ್ರೆ, ಈ ದೇಶದ ಗಡಿಯಲ್ಲಿ ನಮಗೋಸ್ಕರ ಹೋರಾಡ್ತಿರ್ತಕ್ಕಂಥ ಸೈನಿಕನ ರಟ್ಟೆ ಶಕ್ತಿ ಕೊಡು ಭಗವಂತ, ಈ ದೇಶಕ್ಕೆ ಅನ್ನದಾತನಾಗಿರ್ತಕ್ಕಂಥ ರೈತನಿಗೆ ಕಾಲಕ್ಕೆ ತಕ್ಕಂತೆ ಮಳೆ ಕೊಡು, ಮಳೆಗೆ ತಕ್ಕಂತ ಬೆಳೆ ಕೊಡು, ಬೆಳೆಗೆ ತಕ್ಕಂತ ಬೆಲೆ ಕೊಡು ಭಗವಂತ ಅಂತ ಇವೆರಡು ಪ್ರಾರ್ಥನೆ ಭಗವಂತನ ಹತ್ರ ಬೇಡ್ಕೊಂಡು ಆಮೇಲೆ ನೀವೇನಾರ ಬೇಡ್ಕೊರಿ, ನೀವು ಎಲ್ಲ ಭಗವಂತ ಕೊಟ್ಬಿಡ್ತಾನ. ಏನು ವರದಕ್ಷಿಣಾರ ತರ್ತಕ್ಕಂಥ ಸೊಸಿನಾರ ಕೇಳ್ರಿ, ಬೆಳಕ್ ಹರಿಬಿಡ್ದ ನಿಮ್ ಮನೆಯಾಗಟ ಬಂಗಾರ ಮಳೆ ಆಗಂಗಾರ ಕೇಳ್ರಿ ನೀವು. ಆದ್ರೆ ಇವೆರಡು ಕೇಳ್ಕೊಲಾರ್ದ ನೀವು ಮುಟ್ಟಿಗೆ ಜೋಳ ಕೇಳಿದ್ರು ಕೂಡ ಭಗವಂತ ಕೊಡಬೇಡ ಅಂತೇಳಿ ಅಪ್ಲಿಕೇಶನ್ ಬರೆಸ್ಬಿಡ್ತೀವಿ, ಗುಳದ ಗುಡ ಜರ್ ಸಿಕ್ಕ ಹಾಕ್ಸ್ಬಿಟ್ಟಲ್ಲ ದೇವರಿಗೆ. ಹೌದು, ಯಾಕೆ ಅಂತಂದ್ರೆ ನಾವು ನೆಮ್ಮದಿಯಿಂದ ಕುತ್ಕೊಂಡಿದೀವಿ ಅಂತಂತಂದ್ರೆ, ದೇಶದ ಗಡಿಯಲ್ಲಿ ತಮ್ಮ ಪ್ರಾಣ ಲಕ್ಕಿಸದೆ ಹೋರಾಡ್ತಿರ್ತಕ್ಕಂಥ ಸೈನಿಕ ಕೊಟ್ಟಿರ್ತಕ್ಕಂಥ ಪ್ರಾಣ ಭಿಕ್ಷೆ ಅನ್ನೋದನ್ನ ನಾವ್ಯಾರು ಕೂಡ ಮರಿಬಾರ್ದು. ನಾವ್ ಇವತ್ತು ಎನರ್ಜೆಟಿಕ್ ಆಗಿ ಮಾತಾಡ್ತೀವಿ, ಓಡಾಡ್ತೀವಿ, ವಾಕ್ ಮಾಡ್ತೀವಿ, ಏನೋ ಒಂದ್ ಮಾಡ್ತೀವಿ ಅಂತಂದ್ರೆ
ವರ್ಷಾನ್ಗಟ್ಲೆ ಬೆವರ ಮಳೆಯಾಗಿ ಸುರಿಸಿ ಭೂಮಿಗೆ ಸುಳಿಸಿ ಬೆಳೆ ಬರೆದಿರ್ತಕ್ಕಂಥ ಆ ರೈತನ ಭಿಕ್ಷೆ ಅಂತ ನಾವ್ಯಾರು ಕೂಡ ಮರಿಬಾರದು. ಎಲ್ಲಿ ತನ ರೈತ ಮತ್ತು ಸೈನಿಕನಿಗೆ ನಮ್ಮ ಗಮನ ಇರೋದಿಲ್ಲೋ ಅಲ್ಲಿ ತನೂ ಕೂಡ ನಮ್ಮ ಜೀವನ ಸಾರ್ಥಕತೆ ಆಗಲಿಕ್ಕೆ ಸಾಧ್ಯ ಇಲ್ಲ ಬಾಂಧವರೇ. ನಮ್ಮಂತ ಸ್ವಾಮಿಗಳಿಗೆ ನಮಸ್ಕಾರ ಮಾಡೋದ್ಬೇಕಾದ್ರೆ ನೀವು ಮರೆತರೂ ಕೂಡ ಪರವಾಗಿಲ್ಲ, ರೈತ ಮತ್ತು ಸೈನಿಕನ ಬಗ್ಗೆ ಪ್ರಾರ್ಥನೆ ಮಾಡೋದು ಮಾತ್ರ ನೀವು ಯಾರು ಕೂಡ ಮರಿಬಾರದು ಅಂತಕ್ಕಂಥ ಭಾವನೆಯೊಂದಿಗೆ ತಮಗೆಲ್ಲ ಒಳ್ಳೇದಾಗ್ಲಿ. ಒಂದು ತಮ್ಗೆ ಸೂಚನೆ, ಮೋಸ್ಟ್ಲಿ ಇದನ್ನ ಹೇಳಿದ್ರೆ ನೀವು ಜನರು ಇದನ್ನ ಹೆಂಗ್ ಸ್ವೀಕಾರ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಹೇಳೋದು ನನ್ನ ಧರ್ಮ ಐತಿ, ಅದನ್ನ ಪಾಲನೆ ಮಾಡೋದು ಬಿಡೋದು ನಿಮಗೆ ಬಿಟ್ಟು ಕೊಟ್ಟಿದ್ದು. ಏನು ಅಂತಂತಂದ್ರೆ ಸಾವು ಅಂತಕ್ಕಂಥದ್ದು ಎಲ್ಲರಿಗೂ ಸಂಭವಿಸ್ತದ. ಸಾವಿಗೆ ಅಂಚಿ ಬದುಕೋದು ಬೇಡ, ಸಾವಿನ ಜೊತೆ ಸರಸಾಡಿನೂ ಬದುಕೋದು ಬೇಡ. ಅದ್ರ ಒಂದೇನು ಅಂತಂತಂದ್ರೆ ಅದು ಯಾಕೆ ಸಾವು ಬರಲಿ. ತಾವೆಲ್ಲರೂ ಕೂಡ ಒಂದು ಸಂಕಲ್ಪ ಮಾಡ್ರಿ, ಸತ್ ಆದ ಬಳಿಕ ಇದ್ದಾಗಲ್ಲ, ಏನು ತಮ್ಮ ತಗೊಂಡೋಗಿ ಮಣ್ಣಾಗ ಹುಗಿತಾರಲ್ಲ, ನಿಮ್ ಕಡೆ ಹುಗಿತಾರ ಸುಡ್ತಾರ ಇಲ್ಲಿ ಅಲ್ಲ, ನಿಮ್ ಇಚ್ಛೆ ಬಿಡ್ರಿ, ಹೆಂಗಾರ ಮಾಡ್ಕೋರಿ. ಸತ್ ಬಳಿಕ ಅದಕ್ಕೆ ನೋವಾಗ್ತದೆ, ಏನ್ ಎದ್ದು ಬಂದು ಹೇಳ್ತದೇನು, ಯಾಕೆ ಸುಟ್ಟಿರ್ಲಿ, ಬೆಂಕಿ ಜಾಸ್ತಿ ಹಾಕಿರ ಅಂತ ಹೇಳ್ತದೇನು ಇಲ್ಲ. ಅದ್ರ ಒಂದೇನು ಅಂತಂದ್ರೆ ಒಂದು ಹಾಸ್ಪಿಟ್ಲಿಗೆ ತಾವೆಲ್ಲರೂ ಕೂಡ ಒಂದು ಲೆಟರಲ್ಲಿ ಸೈ ಮಾಡಿ ಕೊಡ್ರಿ. ಏನಂತಂದ್ರೆ ಸತ್ತಾದ ಬಳಿಕ ಇವೇನು ಕಣ್ಣದವಲ್ಲ, ಮಣ್ಣಾಗೋದ್ಕಿಂತ ಯಾರ್ದಾರ ಬಾಳೆಗೆ ಬೆಳಕಾಗಲಿ ಅಂತೇಳಿ ನಿಮ್ಮ ನೇತ್ರದಾನ ಮಾಡ್ತಕ್ಕಂಥ ಕಾರ್ಯಕ್ಕೆ ತಾವೆಲ್ಲರೂ ಕೂಡ ಮುಂದಾಗಬೇಕಾಗ್ತದ ಅಂತಕ್ಕಂಥ ಅಭಿಲಾಷೆ ಅಷ್ಟೇ. ಏನು ಅಂದ್ರೆ ಸತ್ತು ಹೋದ ಬಳಿಕ ಏನ್ ನೋಡ್ತೀರಿ, ತಗೊಂಡು ಬೆಂಕಿ ಏನು ಇಲ್ಲ. ಆದ್ರೆ ನಾವು ಸತ್ತು ಹೋಗ್ಬೇಕಾದ್ರೆ ಸತ್ತು ಹೋದ ಬಳಿಕ ಬಂದು ಡಾಕ್ಟರ್ ಕಣ್ಣು ತಗೊಂಡು ಹೋಗ್ತಾರ. ಈ ಜಗತ್ತಿನಲ್ಲಿ ಎಷ್ಟೋ ಜನ ಈ ಬೆಳಕು ನೋಡದೇ ಇರತಕ್ಕಂಥ ಸಂದರ್ಭ ಐತಿ. ಇದ್ದಾಗ ನಿಮ್ಮ ಏನು ಕಣಕ್ಕೆ ತಗೊಂಡು ಹೋಗ್ರಿ ಅಂತ ಯಾರಿಗೆ ಹೇಳಂಗಿಲ್ಲ. ಡಾಕ್ಟರ್ ನೀವು ಇದ್ದಾಗ ಕೊಡ್ತೀವಿ ಅಂತಂದ್ರೆ ಯಾರು ತಗೊಂಡು ಹೋಗಂಗಿಲ್ಲ. ಸತ್ತು ಹೋದ ಬಳಿಕ ಆಸ್ತಿನ ಎಲ್ಲ ಇಲ್ಲೇ ಬಿಟ್ಟು ಹೋಗಿರ್ತಾರೆ. ಅಟ್ಲೀಸ್ಟ್ ಆಸ್ತಿ ನೋಡಕರ ನಿಮ್ಗೆ ಕಣ್ಣು ಬೇಕು ಅಂತಂತಂದ್ರೆ ನಿಮ್ಗೆ ಕಣ್ಣು ದಾನ ಮಾಡಲೇಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ನಮ್ಮ ಜಗತ್ತಿಗೆ ಬಂದಿರೋದ್ರಿಂದ ಬಹಳಷ್ಟು ಜನ ಅಂದ್ರೆ ಬೆಳಕು ನೋಡ್ಲಾರ್ದಂಗ ಅದರ. ನಿಮಗೆಲ್ಲ ಏನೋ ಅರಿವಿನ ಕಣ್ಣು ಕೊಟ್ಟಿರ್ತಕ್ಕಂಥ ಗುರುಗಳೆಲ್ಲರೂ ಇವತ್ತು ನೀವೆಲ್ಲ ಗುರುವಂದನೆ ಕಾರ್ಯಕ್ರಮ ಮಾಡಾಕತ್ತೀರಿ ಅಂತಂತಂದ್ರೆ ಇಂಥ ಅಪರೂಪದ ಗುರುಗಳ ಶಿಷ್ಯರಾಗಿರ್ತಕ್ಕಂಥ ನೀವೆಲ್ಲರೂ ಕೂಡ ನಿಮ್ಮ ಏನೋ ಸಾವು ನಂತರದಲ್ಲಿ ನೇತ್ರದಾನ ಮಾಡೇ ಮಾಡ್ತೀರಿ ನಮ್ಮ ಉರುಬಿನಟ್ಟಿಯವರು ಅಂತಕ್ಕಂಥ ಭಾವನೆ ನಮಗೈತಿ. ಕಾರಣ ಏನು ಅಂತಂದ್ರೆ ಇಡೀ ಕುಂದರನಾಡಿನೊಳಗಡೆ ನೇತ್ರದಾನದ ಬಗ್ಗೆ ಪ್ರಥಮವಾಗಿ ಮಾತಾಡಿರ್ತಕ್ಕಂಥದ್ದು ನಿಮ್ಮೂರೊಳಗೆ ನಾವು ಆಗಿರೋದ್ರಿಂದ ಇಲ್ಲಿಗೆ ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ಕೆ ಸನ್ನದ್ಧರಾಗ್ತೀರಿ ಅಂತಕ್ಕಂಥ ಮಾತಿನೊಂದಿಗೆ ಈ ಜಗತ್ತು ಅಂಧತ್ವದಿಂದ ನಿವಾರಣೆ ಆಗ್ಬೇಕಾಗಿತ್ತು ಅಂತಂತಂದ್ರೆ ಮರಣಾನಂತರ ನೇತ್ರದಾನಕ್ಕೆ ತಾವೆಲ್ಲರೂ ಕೂಡ ಮುಂದಾಗ್ರಿ ಅಂತ ಆಶಿಸ್ತಾ ಇದನ್ನ ಹೇಳಿ ಕಾರಣ ಇಷ್ಟೇ. ಮೊನ್ನೆ ಬಂದಿರತಕ್ಕಂಥ ಪ್ರಕಾಶ್ ಡಾಕ್ಟರ್ ಅವ್ರ ಮುಂದ ಪರಮ ಪೂಜ್ಯ ಗುರುದೇವರು ಒಬ್ಬ ಸ್ವಾಮಿ ಮುಕ್ಕಾಗಲಾರ್ದಂಗ್ ಹೋಗ್ಬೇಕು ಅಂತ ಕ್ರಿಯಾ ಸಮಾಧಿ ಅಂತಾರ. ಆದ್ರೆ ನಮ್ಮ ಗುರುದೇವರು ಇದ್ರ ಬಗ್ಗೆ ಮಾತಾಡಿದ ತಕ್ಷಣನೇ ಅವತ್ತ ವಿಜಯ ಹಾಸ್ಪಿಟಲ್ ಸೈ ಮಾಡ್ತಾರ ನಮ್ಮ ಗುರುದೇವರೇನಂತ, ನಮ್ಮ ಗುರುದೇವರು ಲಿಂಗೈಕ್ಯರಾದ ನಂತರ ನನ್ನ ಕಣ್ಣುಗಳನ್ನ ನೀವು ನೇತ್ರದಾನ ಮಾಡಿನಿ ಅಂತೇಳಿ ಸೈ ಮಾಡಿ ಕೊಟ್ರು. ನಾವೆಲ್ಲ ಸ್ವಾಮಿಗಳು 6 ಜನ ಸ್ವಾಮಿಗಳಿದ್ದೀವಿ. 6 ಜನನು ಕೂಡ ಅವತ್ತಿನ ದಿನ ನಮ್ಮ ನೇತ್ರದಾನ ಮರಣಾನಂತರ ನೇತ್ರದಾನ ನಾವು ಸ್ವಾಮಿಗಳ ಮಾಡಾಕತ್ತೀವಿ ಅಂತಂದ ಬಳಿಕ ಮತ್ ನಿಮಗೇನ್ ದಾಟಾಗೈತೆ ಮತ್ತೆ ಹೌದಲ್ಲ? ಯಾಕೆ ಮಾಡ್ಬೇಕಂತಂದ್ರೆ ಮುಂಬರ್ತಕ್ಕಂಥ ಜನರಿಗೆ ನೇತ್ರದಾನ ಬಹಳ ಅವಶ್ಯಕತೆ ಇರೋದ್ರಿಂದ ಅಂತ ಕಾರ್ಯಕ್ಕೆ ತಾವೆಲ್ಲರೂ ಕೂಡ ಸನ್ನದ್ಧರಾಗ್ರಿ. ಮರಣಾನಂತರ ಸತ್ತ ಬಳಿಕ ಅವ್ರು ನೀವು ಯಾವ ಹಾಸ್ಪಿಟ್ಲಿಗೆ ಸಹಾಯ ಮಾಡಿರ್ತಲ್ಲ ಅವ್ರಿಗೆಲ್ಲ ಸುದ್ದಿ ಮುಡ್ತದ ಬಂದು ನಿಮ್ಗೆ ನೋವಾಗ್ಲಾರ್ದಂಗ್ ಕಣಿಗೆ ತಗೊಂಡೋಕಾರ ಅವ್ರು. ನೀವು ಸತ್ ಹೋದ ಬಳಿಕ ಒಟ್ಟ ನಿಮಗ್ ನೋವಾಗಂಗಿಲ್ಲ, ಹೆಂಗ ಕಿತ್ತಾರ ಅಂತಾನೆ ಗೊತ್ತಾಗಂಗಿಲ್ಲ ಕಣ್ಣವ್ರು. ಅಟ್ಟ ಚಂದ ಸೂಕ್ಷ್ಮ ಕಾಲಿಗೆ ಮುಳ್ಳಟ್ಟಾಗಾರ ತೆಗಿಬೇಕಾರೆ ನೋವಾಗ್ತದ ಖರೆ. ಆದ್ರೆ ನೀವು ಸತ್ತಾಗ ನಿಮ್ಗೆ ಕಣ್ಣು ತಗೊಂಡು ಹೋಗ್ತಿರ್ತಾರಲ್ಲ ಒಟ್ಟ ನೋವಾಗಂಗಿಲ್ಲ. ಬೇಕಾದ್ರೆ ನೋವಾದ್ರೆ ಬಂದ್ ಅಜ್ಜಾರ ನೋವಾಗೈತೆ ನೋಡ್ ನಮ್ಗೆ ಹೇಳಿರ್ಬೇಕಾರ, ಯಾರಿಗೂ ನೋವಾಗ್ಲಿರ ಅಂತ ತಗೊಂಡೋಗ್ತಾರ. ಕಾರಣ ಇಷ್ಟೇ, ತಾವೆಲ್ಲ ದೀರ್ಘಾಯುಷ್ಯವಂತರಾಗ್ರಿ. ಈ ನಾಡು ಕಾಣ್ತಕ್ಕಂಥ ಅಪರೂಪದ ದೃಶ್ಯಗಳು ತಾವೆಲ್ಲರೂ ನೋಡ್ರಿ ಅಂತಕ್ಕಂಥವ್ರಿಗೆ ತಮಗೆಲ್ಲ ಭಗವಂತ ಆರೋಗ್ಯ ಭಾಗ್ಯ ಸಂಪತ್ತನ್ನು ಕೊಟ್ಟು ಕಾಪಾಡ್ಲಿ. ಮರಣಾನಂತರ ನೇತ್ರದಾನಕ್ಕೆ ತಾವೆಲ್ಲರೂ ಕೂಡ ಮುಂದಾಗಬೇಕು ಅಂತಕ್ಕಂಥ ಭಾವನೆಯೊಂದಿಗೆ ಈ ಒಂದು ವೇದಿಕೆ ಮೇಲೆ ಆಗಮಿಸಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರಿಗೆ ಮತ್ತೊಮ್ಮೆ ಭಕ್ತಿ ಸಮರ್ಪಿಸ್ತಾ ಎಲ್ಲ ಗುರುಗಳ ಸಿರಿ ರಕ್ಷೆ ನಮ್ಮ ನಿಮ್ಮರ ರಕ್ಷಿಸಲಿ. ಸರ್ವೇ ಜನ ಸುಖಿನೋ ಭವಂತು.